which does more work? A force of 30 Newton moving via 1.2 kilometer, a force of 100 Newton moving via 40 meter. ನಂಬರ್ ನೋಡಿ ನೋಡೋಣ. 30 100 1.40 ಏನು ಹೇಳ್ಬೋದು? 100 40 ಇದು ಹೆಚ್ಚು ಕೆಲಸ ಮಾಡುತ್ತೆ ತಾನೆ ಈ ಸಿನಾರಿಯೋ, ಹೌದಾ ಅಲ್ವೋ? ಅಲ್ಲ, ಇಲ್ಲಿ ನೋಡಿ, ಇಲ್ಲಿ 1.2 ಕಿಲೋಮೀಟರ್ ಇದೆ, ಮೀಟ್ರ್ ಅಲ್ಲ. ಸೊ ಈ ಥರ ಯೂನಿಟ್ಸಿಂದ ನೀವು ತುಂಬ ತಪ್ಪು ಮಾಡ್ತೀರಾ. ಅದಕ್ಕೋಸ್ಕರ ಈ ಪ್ರಶ್ನೆ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈ ಕೇಸ್ಗಳು ಬರುತ್ತೆ ನಿಮಗೆ, ಕೇಸ್ 1 ಕೇಸ್ 2 ಅಂತೆಲ್ಲ ಹೇಳಿ. ಸೊ ಅದನ್ನು ಡಿಸಿಪ್ಲಿನ್ಡಾಗಿ ಹೇಗೆ ಅಪ್ರೋಚ್ ಮಾಡೋದು ಅಂತ ಹೇಳಿ ಇಲ್ಲಿ ಕಲಿತೀವಿ, ಸರಿನಾ? ಈ ಕಂಪೇರ್ ಮಾಡಿ ಅಂತ ಹೇಳೋ ಪ್ರಶ್ನೆ, ಇಲ್ಲ ಅಂತ ಹೇಳಿದ್ರೆ ಈ ಥರ ಹೆಚ್ಚು ಮಾಡಿದ್ರೆ ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಪ್ರಶ್ನೆ, ಆ ಥರದ್ದೆಲ್ಲ ತುಂಬ ಬರುತ್ತೆ, ಕಂಪ್ಯಾರಿಸನ್ ಪ್ರಶ್ನೆ, ಸರಿನಾ? ಅದನ್ನು ನೀವು ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಎಲ್ಲ ಹೇಳಿ ಇಲ್ಲಿ ಕಲಿತಾ ಇದ್ದೀವಿ, ಆಯಿತಾ? ಇಲ್ಲಿ ನಮ್ಮ ಹತ್ರ ಒಂದು ಆಬ್ಜೆಕ್ಟ್ ಇದೆ. ಮೊದಲೇ ಕೇಸ್ ಏನಂತ ಹೇಳಿದ್ರೆ, ಇಟ್ಸ್ ಮೂವ್ಡ್ ಬೈ 30 ನ್ಯೂಟನ್ ಫೋರ್ಸ್ ಅಲ್ವಾ? 1.2 ಕಿಲೋಮೀಟರ್ ಇದೆ, ಅದನ್ನು ಮೀಟ್ರ್ ಕನ್ವರ್ಟ್ ಮಾಡ್ಕೊಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇದು ಮೀಟ್ರಲ್ಲಿದೆ ಮತ್ತು SI ಯೂನಿಟ್ ಮೀಟ್ರಲ್ಲಿ ಇರುತ್ತೆ, ಡಿಸ್ಟೆನ್ಸ್ ಅವೆಲ್ಲ ಅಂಥದ್ದೆಲ್ಲ. ಸೊ ಹಾಗಾಗಿ ಇದನ್ನು ಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋಣ. ದಿಸ್ ಈಸ್ 100 ನ್ಯೂಟನ್ ಫೋರ್ಸ್ ಪುಷಿಂಗ್ ಇಟ್ ಟು 40 ಮೀಟರ್ಸ್, ಆಯಿತಾ? ಇವಾಗ ಗಿವನ್ ನಿಮ್ಮ ಉತ್ತರ ಇಲ್ಲಿನೇ ಶುರು ಮಾಡ್ಕೊಳ್ಳಿ, ಸರಿನಾ ಹುಡುಗರ? ಇದನ್ನೇನು ಬರೆಯೋಂಗಿಲ್ಲ, ಚಿತ್ರ ಏನು ಬೇಕಾಗಿಲ್ಲ ಈ ಪ್ರಶ್ನೆಗೆ. ಬಟ್ ಈ ಕಾಪಿ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಇದು ಬೇಕಾಗಿಲ್ಲ, ಸಣ್ಣ ಪ್ರಶ್ನೆ ಇದು, ಏನು ಅಷ್ಟೊಂದು ಏನು ಬೇಕಾಗಿಲ್ಲ. ಕೇಸ್ 1 ಫೋರ್ಸ್ 1 ಇಸ್ 30 ನ್ಯೂಟನ್ ಮತ್ತು ನಿಮ್ಮ ಡಿಸ್ಟೆನ್ಸ್ 1 ಇಸ್ 1.2 ಕಿಲೋಮೀಟರ್. ಸೊ ಮೊದಲನೇದಾಗಿ ನಾವು 1.2ನ 12/10, ಕಿಲೋನ 1000 ಅಂತ ಹೇಳಿ ಬರ್ಕೊಳ್ಳೋಣ. ಸೊ ಮೆನಿ ಮೀಟರ್ಸ್ ಕ್ಯಾನ್ಸಲೇಷನ್ ಮಾಡಿಕೊಂಡು 1 100. ಸೊ ಎಷ್ಟು ಬರ್ತಿದ್ದು? 12 20 ಮೀಟರ್, ಸರಿನಾ? 1200 ಮೀಟರ್, ಕರೆಕ್ಟ್ ತಾನೆ? ಸೊ ಈ ಥರ ನೀವು ಕನ್ವರ್ಷನ್ ಕಲಿಬೇಕು. ಮತ್ತು ಕೇಸ್ ನೋಡಿಲಿ, ಈ ಥರ ಎರಡೆರಡು ಕೇಸಲ್ಲಿ ಬರ್ಕೊತಾ ಇದೀನಿ. ಸೆಗ್ರಿಗೇಟ್ ಮಾಡ್ಕೊಬೇಕು, ಸಪ್ರೇಟ್ ಮಾಡ್ಕೊಬೇಕು ನೀವು ಅಲ್ವಾ? ಇದೇ ಒಂದು ಇನ್ಫಾರ್ಮೇಷನು ಕಂಬೈನ್ ಮಾಡ್ಕೊಡೋದು ನೀವು. ಮತ್ತು ಎರಡನೇ ಫೋರ್ಸ್ ಬಂದು 100 ನ್ಯೂಟನ್ನು ಮತ್ತು ನಿಮ್ಮ ಡಿಸ್ಟೆನ್ಸ್ ಬಂದು 40 ಮೀಟರ್, ಹೌದಾ ಅಲ್ವಾ? ನಿಮ್ಮ ವರ್ಕಿಂಗಲ್ಲಿ ಏನನ್ನು ನೋಡ್ತಾ ಇದ್ದೀವಿ ನಾವು? ವರ್ಕಿಂಗಲ್ಲಿ ನಾವು ವಿ ಆರ್ ಲುಕಿಂಗ್ ಎಟ್ ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇದೇ ಫಾರ್ಮುಲಾ ಎಲ್ಲ ಕಡೆ ಉಪಯೋಗಿಸಿದ್ದೀವಿ, ಹಾಗಾಗಿ ಒಂದ್ಸತಿ ಬರೆಯೋದು ಒಳ್ಳೆಯದು. ಮತ್ತು ಇವಾಗ ಕೇಸ್ 1 ನೋಡಿಲಿ, ಕೇಸ್ 1 ಕೇಸ್ 2 ಅಂತ ಹೇಳಿ ತಿರ್ಗಾ ಕ್ಯಾಲ್ಕುಲೇಷನ್ ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಕೇಸ್ 1ನಲ್ಲಿ ವರ್ಕ್ 1 ಇಸ್ 30 ಇಂಟು ಡಿಸ್ಟೆನ್ಸ್ is 1200, 20 36 so many joules ಅಲ್ವಾ? ಕೇಸ್ 2 ವರ್ಕ್ 2 is ಏನು ಹುಡುಗರ 100 into 40, so this is 4000 joules. ಕಂಪೇರ್ ಮಾಡಿದ್ರೆ ಏನು ಹೇಳ್ಬೋದು? ಕ್ಲಿಯರ್ಲಿ a force of 30 Newton does more work in this case. The force of 30 Newton does more work. ಇದೇ ನಿಮ್ಮ ಉತ್ತರ. ಈ ಥರ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಏನಂದರೆ ಇದೇನೆ. ಇದಕ್ಕೆ ನಿಮಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ, ಎಕ್ಸ್ಟ್ರಾ ಅಲ್ಲ, ಅರ್ಧ ಮಾರ್ಕ್ಸ್ ಇದ್ರ ಮೇಲೆ ಇದಕ್ಕೆ ಅಂತ ಹೇಳಿ ಇಟ್ಟಿರ್ತಾರೆ. ಇದನ್ನು ಬರೀಲ್ಲ ನೀವು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಅರ್ಧ ಮಾರ್ಕ್ಸ್ ಹೋಗುತ್ತೆ. ಇಲ್ಲಿವರೆಗೂ ಮಾಡಿದ್ರೆ ಅಂತ ಹೇಳಿದ್ರೆ 1.5 ಮಾರ್ಕ್ಸ್ ಕೊಡ್ಬೋದು, ಆಯಿತಾ? ಸೊ ನೀವು ಈ ಪ್ರಶ್ನೆ ಉತ್ತರ ಏನು ಅಂತ ಹೇಳಿ ಈ ಥರ ಒಂದು ಸಪ್ರೇಟ್ ಸ್ಟೇಟ್ಮೆಂಟ್ ಬರೆಯೋದಕ್ಕೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ, ಆಯಿತಾ ಹುಡುಗರ? ಸೊ ಇಲ್ಲೇನೇನು ಕಲ್ತ್ರಿ? ಮೇಯ್ನಾಗಿ ಏನಂತ ಹೇಳಿದ್ರೆ ಯೂನಿಟ್ ಕನ್ವರ್ಷನ್ ಮಾಡೋದು ಕಲಿಯಬೇಕು. ಈ ಥರ ಕೇಸ್ ಇರಬೇಕಾದ್ರೆ ಕೇಸಸ್ ತೊಗೊಂಡು ಮಾಡಬೇಕು, ಆಯಿತಾ? ಮತ್ತು ನಿಮ್ಮ ಉತ್ತರ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಬರೀಬೇಕು ಅಂತ ಹೇಳಿದಾಗ, ಯಾಕಂದರೆ ಪ್ರಶ್ನೆ ಏನಿದೋ ವಿಚ್ ಡಸ್ ಮೋರ್ ವರ್ಕ್ ಅಂತ ಹೇಳಿ, ಸೊ ಈ ಪ್ರಶ್ನೆಗೆ ನೀವು ಉತ್ತರ ಬರೀಬೇಕಾಗುತ್ತೆ, ಆಯಿತಾ? ಸೊ ಈ ರೀತಿಯಲ್ಲಿ ನಿಮಗೆ ಟ್ವಿಸ್ಟ್ ಮಾಡ್ಬೋದು, ಸಣ್ಣ ವಿಷಯದಲ್ಲಿ ಟ್ವಿಸ್ಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಈಸಿ ಕ್ವಶನ್ಸು, ಸರಿನಾ? ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ.